ಹಾಯ್, ನಾನು ಮೋಹನ್ ಫ್ರಮ್ ಪ್ಯಾಚಿಂಗ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ಪಫ್ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ನಾನು ಹೇಳ್ಕೊಡೋಂಥ ಮೆಥಡ್ ನಿಮಗೆ ತುಂಬಾ ಈಸಿಯಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ನೋಡೋಣ. 1/2 ಇಂಚ್ ಮಾರ್ಜಿನು, ಆಮೇಲೆ ಸ್ಲೀವ್ ಬೆಲ್ಟು 3 ಇಂಚ್ ರೆಡಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 3 ಇಂಚು, ಈ ಕಡೆ 3 ಇಂಚು. ಆಮೇಲೆ 1/2 ಇಂಚ್ ಮಾರ್ಜಿನು, 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಸ್ಟಿಚ್ಗೋಸ್ಕರ. ಈ ಥರ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಡಿ. ಸ್ಲೀವ್ ರೌಂಡ್ ಬಂದು 10 ಇಂಚಿದೆ, 10 5 ಇಂಚು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇದು ಸ್ಟಿಚಿಂಗ್ ಮಾರ್ಜಿನು. ಏನು ಮಾಡ್ಬೇಕಂದ್ರೆ ಸೀದಾ ಒಂದ್ಸಲ ಕಟ್ ಮಾಡ್ಕೊಬಿಡ್ಬೇಕು. ಆಮೇಲೆ ಇಲ್ಲಿ ಸ್ಟಿಚ್ಗೋಸ್ಕರ 1/2 ಇಂಚ್ ಮಾರ್ಜಿನು. ನೆಕ್ಸ್ಟು ಹ್ಯಾಂಡ್ ಪಪ್ಪಿಗೋಸ್ಕರ 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ, 3 ಇಂಚಿಗೆ ಈ ಥರ. ಆಮೇಲೆ ಈ ಪೀಸ್ನ ಕರೆಕ್ಟಾಗಿ ಈ ಥರ ಲೈನ್ ಟು ಲೈನ್ ಸೆಟ್ ಆಗೋ ಥರ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಈ ರೀತಿ. ಇದು 1/2 ಇಂಚು ಸ್ಟಿಚ್ ಮಾರ್ಜಿನು. ಈ ಲೈನ್ಗೆ ಕರೆಕ್ಟಾಗಿರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸ್ಟ್ರೀಮ್ ಐರನ್ ಇದ್ದರೆ ಇದನ್ನು ಈ ಥರ ಸ್ಟ್ರೀಮ್ ಮಾಡ್ಕೊಬಿಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಲಾತ್ ಆ ಕಡೆ ಈ ಕಡೆ ಜಾರಲ್ಲ ನೋಡಿ. ಕ್ಯಾಂಡಲ್ ಮಾರ್ಕರ್ ಆಗಿರೋದ್ರಿಂದ ಮಾರ್ಕ್ ಹೋಗಿಬಿಡುತ್ತೆ. ನಿಮ್ಗೆ ಗೊತ್ತಾಗಲಿ ಅಂತ ಮಾರ್ಕ್ ಹಾಕ್ತಾ ಇದ್ದೀನಿ. ಇವಾಗ ನಿಮಗೆ ಸ್ಲೀವ್ ಲೆಂತ್ ಕರೆಕ್ಟಾಗಿ ಸಿಗತ್ತೆ. ಸ್ಲೀವ್ ಲೆಂತು 10 ಇಂಚಿದೆ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಈ ಕಡೆ ಸೇಮ್ 10.5 ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ 3.5 ಇಂಚು ಡೌನು. ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಈ ಥರ. ಇವಾಗ ಆರ್ಮೋಲ್ ರೌಂಡು 16 ಇಂಚಿದೆ, 8 ಇಂಚು, 1.5 ಇಂಚು ಎಕ್ಸ್ಟ್ರಾ. ಇದನ್ನು ಕರೆಕ್ಟಾಗಿ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಹೀಗೆ. ಆಮೇಲೆ ಇಲ್ಲಿ ಶೇಪ್ನ ಡ್ರಾ ಮಾಡಿ ಈ ಥರ. ಇದೇನಾಗತ್ತೆ ಅಂತ ಎಕ್ಸ್ಟ್ರಾ ಇರೋದು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಇದು ಕರೆಕ್ಟ್ ಈ ಥರ ಪಫ್ ಬರುತ್ತೆ. ಎರಡು ಸೈಡ್, ಎರಡು ಕಡೆನೂ ಕರೆಕ್ಟಾಗಿ ಈ ಥರ ಪಫ್ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಇದೇ ಮೆಥಡ್ನ ಫಾಲೋ ಮಾಡ್ತೀರಾ. ತುಂಬ ಸಿಂಪಲ್ ಮೆಥಡ್ ಇದು. ಈಗ ಫ್ರಂಟ್ ಸೈಡಿಂದು ಸ್ವಲ್ಪ ಶೇಪ್ ತಗೊಳ್ಳಿ. 1/2 ಇಂಚ್ ಆಗುವಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಈ ಥರ ಪಫ್ ಬರುತ್ತೆ ಈ ಥರ. ಪಫ್ ಆ್ಯಂಡ್ ಸ್ಲೀವ್ ಕಟಿಂಗ್ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ.
ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.